ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಮತ್ತು ಕೆಲವೊಂದು ಕ್ವೇರೀಸ್ಗೆ ಆನ್ಸರ್ ಸಹ ಈ ಒಂದು ವ್ಲಾಗಲ್ಲಿ ಮಾಡ್ತೀನಿ. ಅಂದರೆ ಹಬ್ಬದ ವ್ಲಾಗ್ ನೋಡಿ ಸ್ವಲ್ಪ ಕ್ವೇರೀಸ್ ರೈಸ್ ಮಾಡಿದ್ದೀರಾ, ಅದಕ್ಕೆ ಆನ್ಸರ್ ಕೊಡುವಂಥ ಪ್ರಯತ್ನ ಪಡ್ತೀನಿ. ಮತ್ತು ಒಂದು ರೆಸಿಪಿ ಸಹ ಶೇರ್ ಮಾಡಿದ್ದೀನಿ, ಅಂದರೆ ಮಶ್ರೂಮ್ ಕರಿ ರೆಸಿಪಿ. ಈ ಒಂದು ವ್ಲಾಗಲ್ಲಿ ಮೀಶೋ ಹಾಲ್ ಸಹ ಇದೆ, ಅಂದರೆ ಮಗ್ಗಮ್ ವರ್ಕ್, ಹೆವಿ ವರ್ಕ್ ಬ್ಲೌಸ್ದು ಡೀಟೇಲ್ಸ್ ಸಹ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ರೀಸೆಂಟಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಲಿ ಇಲ್ಲಾಂದರೆ ಗೌರಿ ಗಣೇಶ ಹಬ್ಬಕ್ಕಾಗಲಿ ಕೆಲವೊಂದು ಬ್ಲೌಸಸ್ನ ನಾನು ವೇರ್ ಮಾಡಿದ್ದೆ, ಅದನ್ನು ತುಂಬ ಇಷ್ಟಪಟ್ಟಿದ್ದೀರಾ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸಾಗಿ ತಿಳಿಸ್ಕೊಡಿ, ಇಲ್ಲ ಲಿಂಕ್ ಶೇರ್ ಮಾಡಿ ಅಂತ ಕೇಳಿದ್ದೀರಾ. ಸೊ ಅದನ್ನು ಸಹ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಈ ಹಬ್ಬದ ವ್ಲಾಗ್ಸ್ ಅಂದರೆ ಗೌರಿ ಪೂಜೆ ವ್ಲಾಗಲ್ಲಿ ಒಂದು ಕ್ವೇರಿ ರೈಸ್ ಆಗಿದೆ. ಅದೇನೆಂದರೆ, ಯೂಶ್ವಲಿ ಈ ಒಂದು ಕಾಡಿಗೆ ತೆಗಿತೀವಲ್ವ, ಆ ಪ್ರೋಸೆಸ್ ಬಂದು ಮಂಗಳಗೌರಿ ವ್ರತದಲ್ಲಿ ಅಷ್ಟೇ ಅಲ್ಲ ಇರೋದು. ನೀವು ಸ್ವರ್ಣಗೌರಿ ವ್ರತದಲ್ಲೂ ಯಾಕೆ ಮಾಡಿದ್ದೀರಾ, ಆ ಒಂದು ಕಾಡಿಗೆ ತಗೊಳ್ಳೋವಂಥ ಪ್ರೋಸೆಸ್ ಅದರಲ್ಲಿ ಇಲ್ವಲ್ಲ, ಮಾಡಬಾರ್ದಲ್ವ ಅಂತ ಒಂದು ಕ್ವೇರಿ ರೈಸ್ ಮಾಡಿದ್ದೀರಾ. ಸೊ ನಾನೇನು ಹೇಳ್ತೀನಿ ಅಂದರೆ, ಯಾವುದೇ ಒಂದು ವ್ರತ ಆಗಲಿ ಪೂಜೆ ಆಗಲಿ ಎಲ್ಲೂ ಹಾರ್ಡ್ ರೂಲ್ಸ್ ಇರೋಲ್ಲ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಯಾರೋ ಒಬ್ಬರು ಏನೋ ಒಂದು ಒಳ ಅರ್ಥದಿಂದ ಅದನ್ನು ಸ್ಟಾರ್ಟ್ ಮಾಡಿರ್ತಾರೆ, ನಾವು ಅದನ್ನು ನೋಡಿ ಕಂಟಿನ್ಯೂ ಮಾಡ್ಕೊಂಡು ಬಂದಿರ್ತೀವಿ. ಸೊ ಈ ಗೌರಿ ಪುಸ್ತಕದಲ್ಲಿ ಆ ಕಾಡಿಗೆ ತಗೊಳ್ಳೋ ಅಂಥ ಒಂದು ಪ್ರೋಸೆಸ್ಸು ಕಂಪಲ್ಸರಿ ಅಂತ ಹೇಳಿರ್ತಾರೆ. ಏಕೆಂದರೆ ಅದರ ಹಿಂದಿನ ಒಳಾರ್ಥ ಏನಂದರೆ, ನಾವು ದೇವರಿಗೆ ಅರ್ಪಣೆ ಮಾಡುವಂಥ ಯಾವುದೇ ಒಂದು ವಸ್ತು ಆಗಲಿ ಅದು ಪ್ಯೂರೆಸ್ಟ್ ಫಾರ್ಮ್ ಇರಬೇಕು ಅಂತ. ಮೊದಲ ಕಾಲದಲ್ಲೆಲ್ಲ ಕಾಡಿಗೆ ಡಬ್ಬಗಳೆಲ್ಲ ಸಿಗ್ತಾ ಇರಲಿಲ್ಲ. ಆ ಟೈಮಲ್ಲಿ ಈ ಒಂದು ಪ್ರೋಸೆಸ್ನ ಕಂಟಿನ್ಯೂ ಮಾಡಿ ಕಾಡಿಗೆನ ಈ ದೀಪದ ಉರಿಯಿಂದ ಬರೋ ಕಪ್ಪಿಂದ ಎಕ್ಸ್ಟ್ರಾಕ್ಟ್ ಮಾಡಿ ದೇವರಿಗೆ ಅರ್ಪಿಸ್ತಾಯಿದ್ವು. ಸೊ ಈ ಮಂಗಳಗೌರಿ ವ್ರತದಲ್ಲಿ ಅದು ಪ್ರೋಸೆಸ್ ಅಂತಿದೆ, ಬಟ್ ಸ್ವರ್ಣಗೌರಿ ವ್ರತದಲ್ಲಿ ಪ್ರೋಸೆಸ್ ಇಲ್ಲ. ಬಟ್ ಸ್ಟಿಲ್ ಈ ಬಾಗಿನದಲ್ಲಿ ನಾವು ಕಾಡಿಗೆನ ಇಟ್ಟೂ ದೇವ್ರಿಗೆ ಅರ್ಪಣೆ ಮಾಡ್ತೀವಿ. ಸೊ ಇವಾಗ ರೆಡಿಮೇಡ್ ಅದೊಂದು ಪ್ಯಾಕೆಟ್ ಸಿಗುತ್ತೆ ಬಾಗಿನ ಐಟಮ್ ಅಂತ. ಸೊ ಅದರಲ್ಲಿ ಲೈಕ್ ಕಾಡಿಗೆ ಒಂದು ಬಾಕ್ಸ್ ಸಹ ಇರುತ್ತೆ. ಹಂಗೂ ಈ ಒಂದು ವ್ರತದಲ್ಲಿ ಸಹ 16 ದೀಪ ಹಚ್ತೀವಲ್ವ, ಅದರಲ್ಲಿ ಬರೋವಂಥ ಉರಿಯಲ್ಲಿ ಈ ಕಪ್ಪು ತೆಗೆದು ಕಾಡಿಗೆ ಹಚ್ಚಿದ್ರೆ ಅದು ಪ್ಯೂರೆಸ್ಟ್ ಫಾರ್ಮ್ ಅನ್ನೋ ಒಂದು ಉದ್ದೇಶದಿಂದ ನಾನು ಅರ್ಪಣೆ ಮಾಡ್ತೀನಿ. ಎಲ್ಲೂ ನಾನು ಕಂಪಲ್ಸರಿ ಅಂತ ಹೇಳಿಲ್ಲ. ಹೋಪ್ ನಿಮ್ಮ ಒಂದು ಕ್ವೆರಿಗೆ ಆನ್ಸರ್ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಈ ಒಂದು ಸ್ಯಾರಿ ನಿಮ್ಮೆಲ್ಲರಿಗೂ ನೆನಪಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಉಡ್ಸೋಕ್ಕೆ ಅಂತ ತಗೊಳ್ಳೋಂಥ ಸ್ಯಾರಿ. ಇದ್ರ ಜೊತೆಗೆ ಇವಾಗ ತೋರಿಸ್ತಾ ಇದ್ದಂಥ ಈ ಬ್ಲೌಸ್ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಗ್ರೀನ್ ಕಲರ್ ಸ್ಯಾರಿಗೆ ಇದನ್ನು ನಾನು ವೇರ್ ಮಾಡಿದ್ದೆ. ಫಸ್ಟು ಮೀಶೋ ಬ್ಲೌಸ್ ನಾನು ತೊಗೊಂಡಿದ್ದು ಮಗ್ಗಮ್ ವರ್ಕ್ದು. ತುಂಬ ಇಷ್ಟ ಆಗಿತ್ತು ನನಗಿದು, ಮತ್ತು ತುಂಬ ಜನನೂ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ರಿ ಆ ಒಂದು ವ್ಲಾಗಲ್ಲಿ, ಸ್ಯಾರಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಇವಾಗ ಇನ್ನೊಂದು ಬ್ಲೌಸ್ ಪೀಸ್ನ ನಾನು ತರಿಸಿದ್ದೆ, ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸ್ಯಾರಿಗೆ ಈ ಗ್ರೀನ್ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ. ಅದ್ರದ್ದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡಿ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ, ಆರ್ಟ್ ವರ್ಕ್ ಮೆಟೀರಿಯಲು. ಮತ್ತು ಇದು ಕಂಪ್ಯಾರಿಟಿವ್ಲಿ ಅಂದರೆ ಪಿಂಕ್ ಬ್ಲೌಸಿಗೆ ಕಂಪೇರ್ ಮಾಡಿದ್ರೆ, ಆ ಪೀಸಿಗೆ ಕಂಪೇರ್ ಮಾಡಿದ್ರೆ ಇದು ಇನ್ನೂ ಕಡಿಮೆ ರೇಟೆ. ಮತ್ತು ಈ ಒಂದು ಸ್ಯಾರಿಗೆ ನಾನು ಕುಚ್ಚು ಬಂದು ಕ್ರೋಶಾ ಕುಚ್ಚು ಆ್ಯಡ್ ಮಾಡಿಸಿದ್ದೀನಿ. ಸೊ ಯೂಶ್ವಲಿ ಇದಕ್ಕೆ ಫುಲ್ಲು ಬೀಡ್ಸ್ ಹಾಕ್ಕೊಡ್ತಾರೆ ಕ್ರೋಶಾ ಕುಚ್ಚಿಗೆ, ಬಟ್ ನಾನು ಫುಲ್ಲು ಬೀಡ್ಸ್ ಅದು ಹಾಕಿಸಿರೋದೆಲ್ಲ ಒಂದು ಸ್ವಲ್ಪ ಶೇಡ್ ಆಗಿಬಿಟ್ಟಿದೆ ಆ ಬೀಡ್ಸು. ಸೊ ಅದಕ್ಕೆ ಮಧ್ಯದಲ್ಲಿ ಮಾತ್ರ ಒಂದೊಂದು ಸಿಂಗಲ್ ಬೀಡ್ಸ್ ಹಾಕಿ ಅಂತ ಈ ಥರ ಕ್ರೋಶಾ ಕುಚ್ಚು ಹಾಕ್ಸಿದ್ದೀನಿ. ಗೋಲ್ಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಈ ಬೇಬಿ ಕುಚ್ಚು ಮಧ್ಯದಲ್ಲಿದೆ. ಸೊ ಈ ಒಂದು ಸ್ಯಾರಿ ಮತ್ತು ಆ ಬ್ಲೌಸ್ ವೇರ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ಸ್ವಲ್ಪ ಗ್ಲಿಮ್ಸ್ ಎಲ್ಲ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಈ ಒಂದು ಗ್ಲಿಮ್ಸ್ನ ನೋಡಿನೇ ನೀವು ಕ್ವೆರಿ ಕೇಳಿದ್ರಿ, ಅಂದರೆ ಈ ಬ್ಲೌಸ್ದು ಡೀಟೇಲ್ಸ್ ಕೊಡಿ ಅಂತ. ಸೊ ಅದನ್ನೇ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಹೆವಿಯಾಗಿ ಕಾಣ್ತಾ ಇದೆ, ಏನೋ ಒಂದು ಬ್ರೈಡಲ್ ಸ್ಯಾರಿ ಲುಕ್ಕೆ ಬಂದುಬಿಟ್ಟಿದೆ ಈ ಒಂದು ಬ್ಲೌಸ್ ವೇರ್ ಮಾಡಿರೋದಕ್ಕೆ. ಸೊ ಇದರಲ್ಲಿ ನಾನು ಝೂಮ್ ಲುಕ್ಕಲ್ಲೂ ತೋರಿಸ್ತಾ ಇದ್ದೀನಿ ವರ್ಕ್ ಯಾವ ರೀತಿ ಇದೆ, ಮಗ್ಗಮ್ ವರ್ಕ್ ಅಂತ. ಫುಲ್ಲು ಥ್ರೆಡ್ ವರ್ಕು ಮತ್ತು ಬೀಡ್ಸ್ ವರ್ಕಲ್ಲಿ ಕೊಟ್ಟಿದ್ದಾರೆ. ನಾವು ಪೇ ಮಾಡಿರೋಂಥ ಪ್ರೈಸಿಗೆ ಮಾತ್ರ ಇದು ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಸೊ ಸ್ಯಾರಿಯಲ್ಲಿ ಬಂದು ಗೋಲ್ಡ್ ಶೇಡ್ ಸ್ವಲ್ಪ ಇರೋದ್ರಿಂದ ನಾನು ಇದು ಬೀಡ್ಸು ಗೋಲ್ಡ್ ಇರೋವಂಥದ್ದೇ ತರಿಸ್ಕೊಂಡಿದ್ದೀನಿ. ಸೊ ನಿಮ್ಮ ಒಂದು ಸ್ಯಾರಿಯಲ್ಲಿ ಸಿಲ್ವರ್ ಥರ ಇದ್ದರೆ ಬೀಡ್ಸ್ ಸಿಲ್ವರ್ದು ಸಿಗುತ್ತೆ ನಿಮಗೆ, ಅದನ್ನು ನೋಡಿ ನೀವು ಟ್ರೈ ಮಾಡ್ಬೋದು. ಸೊ ನಾನು ಪರ್ಚೇಸ್ ಮಾಡಿರೋ ಸ್ಯಾರಿಗಂತೂ ಈ ಒಂದು ಬ್ಲೌಸ್ ಅಂತೂ ಪರ್ಫೆಕ್ಟಾಗಿ ಸೂಟ್ ಆಗ್ತಾಯಿತ್ತು. ಆ್ಯಕ್ಚುಲಿ ಈ ಒಂದು ಸ್ಯಾರಿದು ಬ್ಲೌಸ್ ಸಹ ಇದೆ, ಅದನ್ನು ನಾನು ಸ್ಟಿಚ್ ಮಾಡಿಸಿಲ್ಲ ಇನ್ನೂ, ಅದು ಅಮ್ಮಗೆ ಸ್ಟಿಚ್ ಮಾಡಿಸೋಣ ಅಂತ ಇದ್ದೀನಿ. ಸೊ ಇದು ವೇರ್ ಮಾಡಿದಾಗ ಬ್ಯಾಕ್ ಸೈಡು ಯಾವ ರೀತಿ ಕಾಣುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಹೆವಿಯಾಗಿ ಕಾಣುತ್ತಾ ಇದೆ, ಸಖತ್ ರಿಚ್ ಲುಕ್ ಅಂತೂ ಕೊಡ್ತಾ ಇದೆ. ಸೊ ಸುಮ್ಮನೆ ನಾವು ಯೂಶ್ವಲಿ ಈ ಥರ ಒಂದು ಫೆಸ್ಟಿವ್ ಸ್ಯಾರೀಸ್ಗೆ ಅಂದರೆ ರೇಷ್ಮೆ ಸೀರೆಗಳಿಗೆಲ್ಲ ಸಿಂಪಲಾಗಿ ಹೊಲಿಸಿದ್ರೆ ಚೆನ್ನಾಗಿರಲ್ಲ ಅಂತ ಸೊ ಒಂದು 7-8 ಸಾವಿರ ಎಲ್ಲ ಕೊಟ್ಟು ವರ್ಕ್ ಮಾಡಿಸಿದ್ದೀನಿ ನಾನು. ಬಟ್ ಒನ್ಸ್ ನಾನು ಮೀಶೋಯಿಂದ ಯಾವಾಗ ಒಂದು ಬ್ಲೌಸ್ ತರಿಸಿದ್ನೋ, ಸೊ ಇನ್ನು ನಾನು ಇದೇ ಥರ ಕಂಟಿನ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇವಾಗ ನೆಕ್ಸ್ಟು ತರಿಸೋವಂಥ ಎಲ್ಲ ರೇಷ್ಮೆ ಸೀರೆಗಳಿಗೂ ಮ್ಯಾಚಿಂಗ್ ಮಗ್ಗಮ್ ವರ್ಕ್ ಬ್ಲೌಸೇ ತರಿಸೋಣ ಅಂತ.
ಸೊ ಈ ಥರ ಮಾಡಿನೇ ನಾನು ಈ ಸಲ ಆ ಕಡುಬಿನ ಹಾರ ತೊಗೊಂಡೆ. ಆ್ಯಕ್ಚುಲಿ ಆ ಕಡುಬಿನ ಹಾರದ್ದು ದುಡ್ಡು ಬಂದು ಈ ಒಂದು ಬ್ಲೌಸ್ದು ವರ್ಕ್ ನಾನು ಏನು ಪೇ ಮಾಡ್ತಾಯಿದ್ದೆ ಯೂಶ್ವಲಿ ಮತ್ತು ಸ್ಟಿಚ್ಚಿಂಗ್ದು ಅದ್ರದ್ದು ಅಮೌಂಟ್ನ ನಾನು ಸಪ್ರೇಟಾಗಿ ಎತ್ತಿಡ್ತೀನಿ ಯೂಶ್ವಲಿ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿಗೆ. ಸೊ ಇವಾಗ ಅದೆಲ್ಲ ಉಳೀತು, ಅದರಲ್ಲಿ ಒಂದು ಕಡುಬಿನ ಹಾರ ತೊಗೊಂಡೆ ದೇವ್ರಿಗೆ. ಸೊ ಏನಂತೀರಾ, ನಾನು ಮಾಡಿದ್ದು ಒಳ್ಳೇದಾಯ್ತಾ? ಇಲ್ಲಾಂದರೆ ಇಲ್ಲ ನೀವು ವರ್ಕ್ ಮಾಡಿಸ್ಬೇಕಾಗಿತ್ತು, ಅದೇ ರೇಷ್ಮೆ ಸೀರೆ ಬ್ಲೌಸ್ನೇ ಹೊಲಿಸ್ಬೇಕಾಗಿತ್ತು ಅಂತೀರಾ? ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ನನ್ನ ಪ್ರಕಾರ ಎಲ್ಲೋ ಒಂದು ಕಡೆ ಮನಿ ವೇಸ್ಟ್ ಆಗೋದ್ರಿಂದ ಸೇವ್ ಆಯಿತು, ಪ್ಲಸ್ ಅದಕ್ಕೆ ಈಕ್ವಲ್ ಆಗಿರುವಂಥ ಒಂದು ಒಳ್ಳೆ ಬ್ಲೌಸ್ ಸಹ ಬಂತು ಅಂತ ನನಗನ್ಸುತ್ತೆ. ಸೊ ಇವಾಗ ಒಂದು ಸಿಂಪಲ್ ಆಗಿರುವಂಥ ಮಶ್ರೂಮ್ ಕರಿ ರೆಸಿಪಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಪ್ಯಾಕೆಟ್ಸ್ ಒಂದು 3 ಮಶ್ರೂಮ್ ಪ್ಯಾಕೆಟ್ಸ್ನ ತರಿಸಿದ್ದೀನಿ. ಸೊ ಯೂಶ್ವಲಿ ಈ ಮಶ್ರೂಮ್ ಮಾಡಬೇಕಾದ್ರೆ ಒಂದು ಬಿಗ್ ಟಾಸ್ಕ್ ಏನಂದರೆ ಈ ಮಶ್ರೂಮ್ಸ್ನ ಕ್ಲೀನ್ ಮಾಡ್ಕೊಳ್ಳೋದು. ಒಂದು ಲೇಯರ್ ರಿಮೂವ್ ಮಾಡಿದ್ರೇ ಅದೊಂಥರ ಈ ಸ್ಟಿಕ್ಕಿನೆಸ್ ಇರಲ್ಲ ಈ ಮಶ್ರೂಮಲ್ಲಿ, ಮತ್ತು ಅದು ಕ್ಲೀನಿಂಗ್ ಅಂತೂ ತುಂಬ ನೀಟಾಗಿ ಮಾಡಬೇಕಾಗುತ್ತೆ. ಸೊ ಈ ಥರ ಒಂದು ನೀರಲ್ಲಿ ಸೋಪ್ ಮಾಡಿಬಿಟ್ಟು ಒಂದು ಲೇಯರ್ನ ರಿಮೂವ್ ಮಾಡಬೇಕಾಗುತ್ತೆ. ಒಂದು ಸ್ಮಾಲ್ ನೈಫ್ನ ತೊಗೊಂಡು ಈ ಥರ ಮೇಲೆ ಇರೋವಂಥ ಸಿಪ್ಪೆನ ತೆಗಿಬೇಕಾಗುತ್ತೆ. ಮತ್ತು ಅಲ್ಲೇ ನಾನು ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಇನ್ನೊಂದು ಸಲ ತೊಳಿತೀನಿ. ಸೊ ಹಂಗೂ ಎಲ್ಲ ಕ್ಲೀನ್ ಮಾಡಿದ್ರೆ ಈ ಥರ ಕಾಣುತ್ತೆ ನೋಡಿ ಮಶ್ರೂಮು. ಈ ಥರ ಒಂದು ಲೇಯರ್ ಹೋಗಿರುತ್ತೆ ಮೇಲೆ. ಸೊ ಯೂಶ್ವಲಿ ಮಶ್ರೂಮ್ ಕರೀಸ್ನ ವೆರೈಟೀಸ್ ಆಫ್ ವೇಯಲ್ಲಿ ಮಾಡ್ಬೋದು. ಅಂದರೆ ತೆಂಗಿನಕಾಯಿ ಹಾಲು ಹಾಕಿ ಮಾಡ್ತಾರೆ, ಮತ್ತು ಒಂದು ರುಬ್ಕೊಂಡು ಮಸಾಲೆ ಮಾಡಿ ಹಾಕ್ತಾರೆ. ಬಟ್ ಇದು ಬಂದು ಇನ್ಸ್ಟೆಂಟಾಗಿ ಮಾಡುವಂಥ ಒಂದು ರೆಸಿಪಿ. ಅಂದರೆ ಯಾವುದೇ ರೀತಿ ಮಸಾಲೆ ರುಬ್ಬೋ ಅಷ್ಟಿರಲ್ಲ, ಇನ್ಸ್ಟೆಂಟಾಗಿ ಹಂಗೆ ಎಲ್ಲ ಜಸ್ಟ್ ಕಟ್ ಮಾಡಿಕೊಂಡು ಕರಿ ಮಾಡಿಬಿಡೋ ಅಂಥ ಒಂದು ರೆಸಿಪಿ. ಒಂಥರ ಬ್ಯಾಚುಲರ್ ರೆಸಿಪಿ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಚಿಕ್ಕದು 2 ಈರುಳ್ಳಿ ಸಹ ತೊಗೋಬೋದು. ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ತೋರಿಸ್ತಾ ಇರೋಂಥ ಕ್ವಾಂಟಿಟಿ ಬಂದು ಲೈಕ್ 1/2 kg ನೀವು ಮಶ್ರೂಮ್ ಕರಿ ಮಾಡ್ಕೊಳ್ಳೋದಕ್ಕೆ ಏನು ಬೇಕು ಅಂತ. ಅಂದರೆ 2 ಪ್ಯಾಕೆಟ್ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. 400 ಗ್ರಾಮ್ಸ್ ಏನೋ ಇರುತ್ತೆ, 1/2 kgನೂ ಅಲ್ಲ, ಇನ್ನೂ ಕಡಿಮೆ ಇರುತ್ತೆ. ಸೊ ಇವಾಗ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಫುಲ್ ಬಿಸಿ ಆದಮೇಲೆ ಇವಾಗ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಜೀರಿಗೆ ಬಂದು ಆಪ್ಷನಲ್ಲು, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೆಕ್ಸ್ಟು ಈ ಒಂದು ಮಸಾಲ ಐಟಮ್ಸು ಲೈಕ್ ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಮೇಸ್, ಈ ಥರ ಏನೇನು ಮಸಾಲೆ ಇರುತ್ತಲ್ಲ, ಬಿರಿಯಾನಿ ಮಸಾಲೆ, ಅದನ್ನೆಲ್ಲ ಹಾಕಿ ಒಂದು ಈರುಳ್ಳಿನ ನೀವೇನು ಕಟ್ ಮಾಡ್ಕೊಂಡಿರ್ತೀರಲ್ಲ ಚಿಕ್ಕದಾಗಿ, ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಈ ಒಂದು ಈರುಳ್ಳಿದು ಹಸಿ ಸ್ಮೆಲ್ ಹೋಗಬೇಕು. ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತೆ ಈರುಳ್ಳಿ ಎಲ್ಲ ಎಣ್ಣೆಲಿ ಹಾಕಿ ನೀಟಾಗಿ ಬಾಡಿಸಿದಾಗ ಕಲರ್ ಚೇಂಜ್ ಆಗುತ್ತೆ. ಸೊ ಅದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ತುಂಬ ಹಸಿ ಇರೋಗ್ಬೇಕಾದ್ರೆ ಬೇರೆದೆಲ್ಲ ಹಾಕ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಗ್ರೇವಿ. ಸೊ ಇವಾಗ ಇದು ಟ್ರಾನ್ಸ್ಪರೆಂಟ್ ಆಗಿದೆ. ಈ ಟೈಮಲ್ಲಿ ನಾನು ಡ್ರೈ ಮಸಾಲಾಸ್ ಹಾಕ್ತಾಯಿದ್ದೀನಿ. ಅಂದರೆ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಇದನ್ನೆಲ್ಲ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಮಸಾಲ ಇದ್ದರೆ ಜೀರಿಗೆ ಮಸಾಲನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದೆಲ್ಲ ಡ್ರೈ ಮಸಾಲೆ ಹಾಕಿದ್ಮೇಲೆ ಇವಾಗ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೆ, 1 ಇಂಚ್ ಆಗೋಷ್ಟು ಲೈಕ್ ಶುಂಠಿ ತೊಗೊಂಡು ನೆಕ್ಸ್ಟ್ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ನೀಟಾಗಿ ಅದು ಟೊಮೆಟೊ ಎಲ್ಲ ಬೆಂದ ಮೇಲೆ ಒಂಚೂರು ನೀರು ಹಾಕ್ಕೊಳ್ಳಿ, ಸೀದೋಂಗೆ ಅನಿಸಿದ್ರೆ. ಸೊ ಈ ಥರ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಸೊ ಒಂಚೂರು ಅದು ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿ ಗ್ರೇವಿ ಥರ ಬಂದಾಗ ನೀವೇನು 2 ಪ್ಯಾಕೆಟ್ ಮಶ್ರೂಮ್ನ ಕ್ಲೀನ್ ಮಾಡಿ ಇಟ್ಟಿರ್ತೀರಲ್ಲ, ಇವಾಗ ಆ ಗ್ರೇವಿಯಲ್ಲಿ ಹಾಕ್ಕೋಬೇಕು. ತುಂಬ ಸಿಂಪಲ್ ಈ ಗ್ರೇವಿ, ಏನೂ ರುಬ್ಕೊಳ್ಳೋಷ್ಟಿರಲ್ಲ, ಒಂಥರ ಇನ್ಸ್ಟೆಂಟಾಗಿ ಆಗೋಗುತ್ತೆ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಈ ಮಶ್ರೂಮಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಸೊ ನೀವು ನೋಡ್ಕೊಂಡು ಹಾಕ್ಕೋಬೇಕು ನೀರು. ಸೊ ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ ಮಶ್ರೂಮ್ ಕರೀಸಲ್ಲಿ ನೀರು, ಯಾಕಂದರೆ ಮಶ್ರೂಮಲ್ಲೇ ನೀರು ತುಂಬಾ ಬಿಡುತ್ತೆ. ಸೊ ಅದಕ್ಕೆ ಜಾಸ್ತಿ ಏನು ನೀರು ಇಡ್ಸಲ್ಲ ಈ ಒಂದು ಮಶ್ರೂಮ್ ಕರಿಗೆ. ಸೊ ಆಲ್ಮೋಸ್ಟ್ ಇವಾಗ ಒಂದು ಕವರ್ ಮಾಡಿ ಒಂದು 15 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು ಈ ಮಶ್ರೂಮ್ಸ್ನ. ಸೊ ಕ್ವಿಕ್ಕಾಗಿ ಬೆಂದೋಗುತ್ತೆ ಮಶ್ರೂಮು. ಅಂದರೆ ಬೇರೆ ತರಕಾರಿ ಎಲ್ಲ ಥರ ತುಂಬ ಟೈಮ್ ಏನು ತೊಗೊಳ್ಳಲ್ಲ. ಇವಾಗ ನಾನು ಕ್ಲೋಸ್ ಲಿಡ್ ಮಾಡಿ ಒಂದು 15 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ನೋಡಿದ್ರೆ ನೋಡಿ ಎಲ್ಲ ಫುಲ್ ಬೆಂದೋಗಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಟೊಮೆಟೊ ಇನ್ನೊಂದು ಚೂರು ನನಗೆ ಕುಕ್ ಆಗಬೇಕು, ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಟೆ. ಸೊ ಇನ್ನೂ ಒಂದು 5 ಮಿನಿಟ್ಸ್ ಆದಮೇಲೆ ಫುಲ್ಲು ಗ್ರೇವಿ ಕಲರು ಚೇಂಜ್ ಆಗಿತ್ತು. ಇದು ನೋಡಿ, ಕಲರ್ ನೋಡೋಷ್ಟರಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಇದೆ ಕರಿ ಅಂತ. ಸಖತ್ ಟೇಸ್ಟಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಸೊ ಟ್ರೈ ಮಾಡಿದ್ಮೇಲೆ ಯಾವ ರೀತಿ ಬಂತು ನನಗೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇದಾಗಿತ್ತು ನನ್ನ ಒಂದು ಲಂಚ್ ಮೆನ್ಯೂ. ಸ್ವಲ್ಪ ಪಲಾವ್ ಮಾಡ್ಕೊಂಡಿದ್ದೆ, ಜೊತೆಗೆ ಮಶ್ರೂಮ್ ಕರಿ ಮಾಡ್ಕೊಂಡಿದ್ದೆ. ನೈಟ್ ಇದೇ ಕರಿಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ. ಇವತ್ತು ಲಂಚೆಲ್ಲ ಮುಗಿಸ್ಕೊಂಡ್ಮೇಲೆ ನಮ್ಮ ಮಕ್ಕಳ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟ್ಗೆ ಪೇರೆಂಟ್ಸ್ನ ಇನ್ವೈಟ್ ಮಾಡಿದ್ದಾರೆ, ಅಲ್ಲಿಗೆ ಹೊರಡಬೇಕು. ಸೊ ಯೂಶ್ವಲಿ ಪೇರೆಂಟ್ಸ್ ಮೀಟು ಮತ್ತು ಈ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಕೊಡೋದು ಒಂದೇ ದಿನ ಇರುತ್ತೆ. ಅಂದರೆ ಅಕಾಡೆಮಿಕ್ ರಿಸಲ್ಟ್ಸ್ ಯಾವ ರೀತಿ ಪ್ರೋಗ್ರೆಸ್ ಆಗ್ತಿದ್ದಾರೆ ಎಲ್ಲ ಆ ಪ್ರೋಗ್ರೆಸ್ ರಿಪೋರ್ಟಲ್ಲಿ
ಅಂದರೆ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡ್ತಾರೆ ಯಾವುದ್ರಲ್ಲಿ ಇಂಪ್ರೂವ್ಮೆಂಟ್ ಬೇಕು, ಇಲ್ಲಾಂದರೆ ಅವ್ರಿಗೆ ನಮ್ಮಿಂದ ಏನಾನ ಸಜೆಷನ್ಸ್ ಬೇಕಾದರೆ ತಗೊಳ್ತಾರೆ. ಸೊ ನಮ್ಮ ಮಕ್ಕಳು ಓದ್ತಾ ಇರೋದು ಬಂದು ಶ್ರೀ ಆರ್ ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಕೋಲಾರಲ್ಲಿರೋವಂಥದ್ದು. ಆಲ್ರೆಡಿ ಮಗಳದು ಪೇರೆಂಟ್ಸ್ ಬಿಟ್ಟು ಲಾಸ್ಟ್ ವೀಕೆ ಮುಗೀತು, ಅವಳು 3rd ಸ್ಟ್ಯಾಂಡರ್ಡ್ ಇರೋದ್ರಿಂದ. ಬಟ್ ಮಗಂದು ಇವತ್ತು ಕರೆದಿದ್ದಾರೆ, ಅಂದರೆ UKG ಮತ್ತು LKG ಮಾಂಟ್ ಅವ್ರಿಗೆ ಈ ಒಂದು ದಿನ ಇತ್ತು. ಸೊ ಯೂಶ್ವಲಿ ಈ ಒಂದು ಅಕಾಡೆಮಿಕ್ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಏನು ಮಾರ್ಕ್ಸ್ ಬಂದಿರುತ್ತಲ್ಲ ಅದರದ್ದು ಬ್ಯಾಕ್ಗ್ರೌಂಡಲ್ಲಿ ಪೇರೆಂಟ್ಸ್ದು ರೆಸ್ಪಾನ್ಸಿಬಿಲಿಟೀಸ್ ಈಕ್ವಲ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಟೈಮು ನಾವು ಟೀಚರ್ಸ್ ಹತ್ರ ಮಕ್ಕಳು ಇದ್ದರೂ ಸಹ ನಾವು ಮನೆಗೆ ಬಂದಮೇಲೆ ಎಷ್ಟು ಪ್ರಿಪೇರ್ ಮಾಡಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಒಂದು ಶ್ರಮ ಆ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಎದ್ದು ಕಾಣ್ತಾ ಇರುತ್ತೆ. ಸೊ ಇಲ್ಲಿ 99% ರಿಸಲ್ಟ್ಸ್ ಬಂದಿದೆ. ಹಂಗೂ 1 ಮಾರ್ಕ್ ಕನ್ನಡದಲ್ಲಿ ಕಡಿಮೆ ಆಗಿತ್ತು. ಅದು ಸ್ಪೆಲ್ಲಿಂಗ್ ಮಿಸ್ಟೇಕು ಅಲ್ಲ, ದ ವೇ ಈಸ್ ರಿಟನ್ ಅದು ಒಂದು ಸ್ವಲ್ಪ ಇನ್ನೂ ಕ್ಲಿಯರಾಗಿ ಬರೀಬೇಕಂತ, ಅಷ್ಟು ಪರ್ಫೆಕ್ಟಾಗಿ ನೋಡ್ತಾರೆ. ಸೊ ಸಂಜೆ ಸ್ನ್ಯಾಕ್ಸಿಗೆ ಮಶ್ರೂಮ್ನ ಯೂಸ್ ಮಾಡಿಕೊಂಡು ಒಂದು ಪಕೋಡ ಥರ ಮಾಡ್ಕೊಂಡಿದ್ದೆ. ಸಂಜೆ ಮೇಲೆ ಇವಾಗ ಮೂವಿ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ. ಸೊ ಅದಕ್ಕೆ ಇವಾಗ ಕೋಲಾರಲ್ಲಿರುವಂಥ ನಾರಾಯಣಿ ಥಿಯೇಟ್ರಿಗೆ ಬಂದಿದ್ದೀವಿ. ಮೂವಿ ಯಾವುದು ಅಂತ ಕೇಳೋದಾದರೆ ಸೂ ಫ್ರಮ್ ಸೋ ಕಾಮಿಡಿ ಮೂವಿ ಅಲ್ಲ, ಫುಲ್ ಫ್ಯಾಮ್ಲಿ ಕೂತು ನೋಡೋದಕ್ಕೆ ಒಂದು ಒಳ್ಳೆ ಮೂವಿ ಅಂತ ಇವತ್ತು ಈ ಮೂವಿ ಎಲ್ಲ ನೋಡಿಕೊಂಡು ಆಚೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ನೈಟೇ ಆಗೋಗಿತ್ತು. ಆನ್ ದ ವೇ ಇನ್ನೊಂದು ಹೈಲೈಟ್ ಏನಂದರೆ ಇವಾಗ ಹಬ್ಬ ಎಲ್ಲ ಮುಗ್ದಿರೋದ್ರಿಂದ ಫುಲ್ ರೋಡ್ಸ್ ಎಲ್ಲ ಫುಲ್ ಲೈಟ್ಸಿಂದ ಕಂಗೊಳಿಸ್ತಾ ಇತ್ತು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ರೋಡ್ಸ್ ಎಲ್ಲ ಫುಲ್ಲು ಲೈಟಿಂಗ್ಸಿಂದ ಅಂತ. ಮತ್ತು ದೊಡ್ಡ ದೊಡ್ಡ ಗಣಪತಿನ ಸಹ ಕೂಡಿಸಿದ್ರು, ಅದನ್ನು ನೋಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ. ಸೊ ಈ ರೀತಿ ಇತ್ತು ನನ್ನ ಒಂದು ದಿನ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ, ಈ ಒಂದು ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಒಂದು ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ಲರನ್ನ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಸಿಗೋಣ.